ಪಾವನಿ ಪಾವನಿ ಫೋಟೋ ಇಲ್ಲಿ ಹೇಗೆ ಬಂತು? ಅದು ನಮ್ಮನೇಲಿ. ಕನಕಮ್ಮ, ಕನಕಮ್ಮ, ಈ ಫೋಟೋನ ಯಾರು ಆ ಪುಸ್ತಕದಲ್ಲಿ ಇಟ್ಟಿದ್ದು? ನನಗೆ ಗೊತ್ತಿಲ್ಲ ಯಜಮಾನ್ರೆ, ಅಲ್ಲಿ ಹೋಗೋದೇ ಇಲ್ಲ ನಾನು. ಈ ಹುಡುಗಿನೆಲ್ಲಾರು ನೋಡಿದ್ದೀರಾ? ಇಲ್ಲ. ಸರಿ ನೋಡಿ. ಯಾರು ಇಟ್ಟಿರ್ಬೋದು ಇದನ್ನ? ಶ್ಯಾಮಣ್ಣ, 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 ಈ ಫೋಟೋ ನನ್ನ ರೂಮಲ್ಲಿರೋ ಪುಸ್ತಕ ಹತ್ರ ನೀವು ಇಟ್ರಾ? ಇಲ್ಲ ಸರ್, ನಾನ್ಯಾಕೆ ಇಡಲಿ? ಹೋಗ್ಲಿ. ಈ ಹುಡುಗಿನೆಲ್ಲರೂ ನೋಡಿದ್ದೀರಾ ನೋಡಿ? ಇಲ್ಲ ಸರ್, ಯಾರು ಫೋಟೋ? ಸರಿ ಹೊರಡಿ. ಪಪ್ಪ ಚಾಂದಿನಿ ಯಾರಾದರೂ ಇಟ್ಟಿರ್ಬೋದಾ? ಅಲ್ಲ, ಅವ್ರು ಯಾಕೆ ಇಡ್ತಾರೆ? ಹೆಂಗೆ ಬಂತು ಈ ಫೋಟೋ? ಪಾವನಿ ಬಗ್ಗೆ ಗೊತ್ತಿರೋರು ನಮ್ಮನೇಲಿ ಬೇರೆ ಯಾರಿದ್ದಾರೆ? ವೈಶು, ಈ ಫೋಟೋ ನೀನೇನಾದರೂ ನನ್ನ ರೂಮ್ನಲ್ಲಿ ಇಟ್ಟಿಯಾ? ಇಲ್ಲ ಸರ್. ಯಾಕೆ ಟೆನ್ಷನ್ ಆಗಿದ್ದೀರಾ? ಹೋಗಲಿ, ಈ ಮೇಡಮ್ನೆಲ್ಲರೂ ನೋಡಿದ್ಯಾ? ಹಾಂ ಸರ್, ನೋಡಿದ್ದೀನಿ. ಎಲ್ಲಿ ಬಂಗಾರ? ಎಲ್ಲಿ ನೋಡಿದ್ಯಾ? ಇಲ್ಲೇ ಇದ್ದಾರ ಸರ್, ಈ ಫೋಟೋದಲ್ಲೇ. ತರಲೆ, ವೆರಿ ಸ್ಮಾರ್ಟ್. ಹೋ, ಆಟಾಡ್ಕೊ. ಫೋಟೋ ನೋಡಿ ಸರು ಇಷ್ಟೊಂದು ಖುಷಿಪಟ್ಟರು. ಇಷ್ಟೊಂದು ಟೆನ್ಷನ್ ಹುಡುಕ್ತಾ ಇದ್ದಾರೆ ಅಂದರೆ ಖಂಡಿತ ನಮ್ಮಮ್ಮನೇ ಇವ್ರು ಹುಡುಕ್ತಾರ ಪಾವನಿ. ಅಂದರೆ ಇವರೇ ನನ್ನ ನಿಜವಾದಪ್ಪ. ಹಾಗಾದರೆ ಶಾಲಿನಿ ಅಮ್ಮ ಅಭಯ್ ಸರ್ ಜೊತೆ ಮದುವೆ ಆಗಿದ್ದಾರೆ. ಅಯ್ಯೋ ರಂಗ, ಏನಪ್ಪ ಇದು? ಮುಂದೆ ನಮ್ಮಮ್ಮನ ಗತಿ? ಯಾರು ಇಲ್ಲ. ಯಾರಾದ್ರೂ ಬಂದ್ಬಿಟ್ರೆ ನಾನು ನೋಡ್ಕೊತೀನಿ, ಸುಮ್ಮನಿರು. ಮೆತ್ತಗೆ ಬಾ, ಶಬ್ದ ಮಾಡಬೇಡ. ಗೌರಿ, ನಿನ್ನ 10ನೇ ಆಸೆನೂ ನೆರವೇರ್ತು. ಇನ್ನೂ ಈಡೇರಿಲ್ಲ. ಮೊದಲು ಆ ಹಣ್ಣು ಕದ್ಕೊಂಡು ಊರಿಟೋಗೋಣ. ಈ ಮನೆ ಯಜಮಾನ ಸರಿ ಇಲ್ಲ, ಬಾಯಿಸೋರು. ಅವ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ನಮಗೆ ಬಂದು ಚಟ್ನಿ ಒಳಗೆ ಕೊಡ್ತಾನೆ.